ನೋಡಪ್ಪ, ಒಂದೇ ದಿನ ಅಂತೆ ಸೈಟ್ ನೋಡಿದ್ದು, ಒಂದೇ ದಿನ ಸೈಟ್ ನೋಡಿ ಇನ್ನೊಂದು ದಿನದಾಗೆ ತಗೋಬಿಟ್ಟವ್ರೆ. ನೆನ್ನೆ ನೋಡಿದ್ಲಂತೆ, ಆಲೆ ಇವತ್ತು ವ್ಯಾಪಾರ ಮಾಡಿಬಿಟ್ಲಂತೆ. ಇವತ್ತು ಪಾತಾಡನ ಹತ್ರ ತಗೊಂಡಿರೋದು 2.5 ಲಕ್ಷ ಅಂತೆ ನೋಡಪ್ಪ ಸೈಟು. ಅಲ್ಲಿ ಟೌನ್ನ ತಗೊಂಡಿರೋದು 15 ಲಕ್ಷ ಅಂತೆ. ಎಲ್ಲ ಹಳ್ಳಿಯಾಗಕ್ಕೆ 2.5 ಲಕ್ಷ 3 ಲಕ್ಷಕ್ಕೆ ಸಿಗ್ತವೆ. ಹಳ್ಳಿಲಿ ಏನಂದ್ರೂ 3 ಲಕ್ಷ ಅಷ್ಟೇ. ಸ್ವಲ್ಪ ದೊಡ್ಡ ಊರುಗಳ ಅಂತಾದ್ರಾಗೆ ಏನಂದ್ರೆ ಒಂದು 3-4 ಲಕ್ಷ. ಇಲ್ಲಿ ಏನಂದ್ರೆ ಒಂದು 2.80 ತಗೊಂಡ್ರಂತ. 3 ಲಕ್ಷ ಹೇಳ್ತಂದು ಪಾತಣ್ಣ, 2.80 ತಗೊಂಡಂಗಾಯ್ತು ನೋಡಪ್ಪ. ದುಡ್ಡೆಲ್ಲಿತ್ತು ಅಲ್ಲ, ಹೆಂಗೆ ತಗೊಂಡ್ರಪ್ಪ? 2,80,000 ಕೊಟ್ಟು. ಅದಿತ್ತಲ್ಲ ಅಕೌಂಟ್ನಾಗೆ, ಬಿಡಿಸ್ಕೊಂಬಂದು ತಗೊಂಡಿರ್ಬೇಕೆಲ್ಲನ. ಬಿಡಿಸ್ಕೊಂಬಂದು ತಗೊಂಡವಳೆ, ಬಿಡಿಸ್ಕೊಂಬಂದು ತಗೊಂಡಿರ್ಬೇಕು. ಏನು ಬಿಡು, ಟೌನಾಗ ತಗೊಂಡ್ರೆ ಅದೊಂಥರ, ಏನಿಲ್ಲೇ ತಗೊಂಡ್ರೆ ಅದಲ್ಲ. ಏನಂತ ದೊಡ್ಡದೇನಲ್ಲ. ಈ ಊರಾಗ ಹಳ್ಳಿಯಾಗ ತಮ್ಮದೇನು ದೊಡ್ಡದಲ್ಲ ಸೈಟ. ಸಿಟಿಯಾಗ ತಗೋಬೇಕು ಅದು ಮೇಯ್ನು. ಸಿಟಿಯಾಗೆ ಇಂಪ್ರೂವ್ಮೆಂಟ್ ಆಗಿರುತ್ತಲ್ಲ ಅಂಥ ಏರಿಯಾದಾಗೆ ಲೇಔಟ್ಗಳಾಗೆ ತಗೋಬೇಕು. ಅದು ಸೈಟ್ ಅಂತಂದರೆ ಅದು ತಗೋಬೇಕಾಗಿರೋದು. ಈ ಹಳ್ಳಿಯಾಗೆಲ್ಲ ಏನು ಕಡಿಮೆಗೆ ಸಿಗ್ತಾ ಬಿಡ್ರಿ. ಅದೇನು ತಗೋಬೋದು. ಎಲ್ಲ ಇತ್ತಲ್ಲ ತಗೊಂಡವಳು ಅಷ್ಟೇನೆ. ಅದೇನಂತ ದೊಡ್ಡ ವಿಷಯ ಅಲ್ಲ. ದುಡ್ಡು ಹೆಂಗೆ ಇಕ್ಕೊಂಡವಳೆ ಯಪ್ಪ. ನಮ್ಮ ತಗತ್ತೆ ಆತ್ರದೊಂದು 50,000 ರೂಪಾಯಿ ದುಡ್ಡು ಇಕ್ಕೊಂಡಿಲ್ವಲ್ಲ ನಾವು ಯಾಕೆ ಹಿಂಗೆ ಅವಳೆ ಹಂಗೆ ಅನ್ಸುತ್ತೆ ನೆನೆಸ್ಕೊಂಡ್ರೆ. ಏನು ಮುತ್ತು, ಏನೋ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ? ಏನು ಯೋಚನೆ ಮಾಡ್ತಾ ಇದೀಯಾ? ನೆನ್ನೆ ನೋಡಿದ್ಲಂತ ಸೈಟ್ ತಗೊಂಡವಳೆ. ಪಾತಾಣದ ಪಾತಾಣ ತಗೊಂಡು ಬಿಟ್ಕೊಂಡಿತ್ತಂತೆ ಅವಾಗ. ತಗೊಂಡವಳೆ 2,80,000 ಅಂತೆ. ಇಲ್ಲಿ 2 ಲಕ್ಷ ಕೊಡ ಅಂತ ಸೈಟೆ 2.80 ಕೊಟ್ಟವ್ರಿ. ಅದು 2 ಲಕ್ಷ ರೂಪಾಯಿ. ಪಾತಾಣ 2 ಲಕ್ಷ ರೂಪಾಯಿ ಕೊಡ್ತಾಣಿತ್ತದು. ಅದಕ್ಕೆ ಬದ್ದಿಲ್ಲ ತಗೊಂಡಿತ್ತು. ಅವೆಲ್ಲ ಏನಿಲ್ಲ ಒಳ್ಳೆಗೇನು ಬೆಳಕ ರೀತಿ ತಗೋಬೋದು. ನೋಡಿ ತಗೊಂಡಿರೋದ, ನಾವು ಅದನ್ನು ಮಾಡಿಲ್ವಲ್ಲ. ನೀನು ಅದೇನಂತ ಅನ್ಬೇಡ. ನಮಗೆ ಇವಾಗ ಎಷ್ಟು ಕಷ್ಟ ಅಂತ ಯೋಚನೆ ಮಾಡ್ಬೇಕು ನೀನು ಫಸ್ಟು. ನಾವು ಸೈಟ್ ಕಿಟ್ ತಗೊಂಡ್ರೆ ನಾವು ಮನೆಗಿನ ಕಟ್ಕೋಬೋದು, ಏನೋ ಮಾಡ್ಬೋದು. ಫಸ್ಟು ನಾವು ಸೈಟ್ ತಗೊಂಬಂದು ನೋಡ್ಬೇಕು ಅಷ್ಟೇ. ನಾವು ಎಲ್ಲ ನೋಡಿ ತಗೊಂಬನ ಅವಳ ಕಣ್ಣಿದ್ರಿಗೆ ನಾವು ತಗೋಬೇಕು. ತಗೊಂಬಂದು ಬಿಡತ್ತೀವಿ. ಇಲ್ಲಿ ತಗೊಂಬದಲ್ಲ ಮತ್ತು ಟೌನ್ನಾಗೆ ಲೇಔಟ್ಗಳಿಗೆ ಚೆನ್ನಾಗೆಲ್ಲ ಮಾಡಿರ್ತಾರಲ್ಲ ಅಂಥದಕ್ಕೆ ತಗೋಬೇಕು. ಒಂದು 25-30 ಲಕ್ಷ ಕೊಟ್ಟು ಅಂಥ ಹತ್ರ ಬೇಡ. ಮಿನಿಮಮ್ ಒಂದು 15-20 ಲಕ್ಷ ಇರ್ತಾವಲ್ಲ ಅಂಥ ಹತ್ರ ತಗೋಬೇಕು. ಅದು ಸೈಟ್ ತಗೊಂಡಿದ್ದಾರೆ ಅಂತಂದರೆ ಅದು ಹಳ್ಳಿಗೇನು ಬಿಡು ಸಿಗ್ತವೆ, ತಗೊಂತಾರೆ. ಜಾಗ ಇಲ್ದವ್ರ ಮನೆ ಕಟ್ಕೊಂಬೇಕೆಲ್ಲನ ಕಡಿಮೆಗೆ ಸಿಗ್ತವೆ ಹಳ್ಳಿಗೆ. ಪಾಪ ಕಡಿಮೆ, ಯಾರೇ ಆಗಲಿ ಕಡಿಮೆ ಕೊಡ್ತಾರೆ. ಹಳ್ಳೀಲಿ ಪಾಪ ಅಷ್ಟೊಂದು ಇವಾಗ ಕಡಿಮೆ. ಹಳ್ಳಿಗೂ ಇವಾಗ ಮುಂದುವರೆದೈತೆ. ಏನಲ್ಲ ಅಂದ್ರೂ ಒಂದು 3-4 ಲಕ್ಷಕ್ಕೆ, ಒಂದು 3 ಲಕ್ಷಕ್ಕೆ 2 ಲಕ್ಷ 3 ಲಕ್ಷಕ್ಕೆ ಸಿಕ್ಕಿಬಿಡ್ತವೆ. 2 ಲಕ್ಷಕ್ಕೆ ಸಿಗ್ತವೆ. ಏನು 2 ಲಕ್ಷಕ್ಕೆ ಸಿಗ್ತವೆ ಅಂತ ಇದಿಲ್ಲ. ಇವಾಗೇನು ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಹಳ್ಳಿಗಳಾಗಿನ ಸೈಟು. ಆಯ್ತಪ್ಪು, ನೀನು ಹಂಗನ್ಬೇಡ. ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾರನ್ನ ಅದು ಕೊಟ್ಟರೆ ತಗೊಂತೀವಿ ಅನ್ನೋರು ಅಂಥವ್ರು ಇರ್ತಾರೆ. ಅಂದರೆ ಬೈಲಾಗಬೇಕು. ಚೆನ್ನಾಗೈತೆ ಅವ್ರು ತಗೊಂಡ್ರೆ ಸೈಟ್ ಮಾತಾಡ್ತಿದ್ರು ನೋಡ್ಕೊಂಬಂದೆ. ಅವಾಗಲೇ ಚೆನ್ನಾಗೈತಿ. ಅವರೇ ತಗೊಂಡ್ರಂತೆ, ತಗೊಂಡು ಬಿಟ್ಟವ್ರಂತೆ. ತಗೊಂಡವ್ರು ಆಲೇನೆ, ತಗೊಂಡವ್ರೆ ಅಂತ ಹೇಳಿದ್ರಲ್ಲ, ತಗೊಂಡವ್ರು ಆಲೆ ತಗೊಂಡು ಆಲೆ ಮಾತಾಡಿದ್ರಂತೆ ನೋಡಪ್ಪ. ಇನ್ನು ಹೆಂಗೆ ಇದು ಮಾಡಿದ್ದ ಅಂತ ಮಾತಾಡ್ತಿರ್ ಗಂಡ ಹೆಂಡ್ತಿ ಇಬ್ರು. ಏನಿಲ್ಲ ಭಾಗ್ಯ ಹೆಂಡ್ತಿ, ಅದೇ ಅವಳ ಬಗ್ಗೆ ಮಾತಾಡ್ತಿದ್ದಿ. ಸೈಟ್ ತಗೊಂಡವಳಂತೆ ರಾಣಿ ಅಂತ. ಪಾತಾಡಂತಾಗೇನೋ ಮಾತಾಡ್ಕೊಂಡು ಏನೋ ಸೈಟ್ ತಗೊಂಡ್ಲಂತಲ್ಲ. ನಮ್ಮ ತಗೊಂಡವ್ರೆ. ಪಾತಾಡನೆ ಒಂದು ಟೌನ್ನ ಒಂದು ಕೊಡ್ಸೈತಂತೆ 16.5 ಲಕ್ಷನ 17 ಲಕ್ಷನ ಅಂತೆ. ಮತ್ತೆ ಇಲ್ಲೊಂದು ತಗೊಂಡವ್ರಂತೆ. ಪಾತಾಡೊಂದೇನು 2,80,000 90,000 ಅಂತೆ. ತಗೊಂಡವ್ರೆ. ಪಾತಾಣ ಪಾಪ ಕಡಿಮೆ ಕೊಟ್ಟೈತೆ. 2.5 ಲಕ್ಷಕ್ಕೆ ತಗೊಂಡಿತ್ತಂತೆ. ಒಂದು 30,000-40,000 ಲಾಭಕ್ಕೆ ಕೊಟ್ಟೈತೆ. ಪಾತಪ್ಪ ಇದ್ರಾಗೆಲ್ಲ ಟೌನ್ನಾಗೂ ತಗೊಂಡವ್ರಂತೆ. ಏನು ಬಗ್ಗೆ ಆಂಟಿ? ಟೌನ್ನಾಗೂ ತಗೊಂಡವ್ರಂತೆ. ಎಲ್ಲಿ ತಗೊಂಡವ್ರಂತೆ? ಟೌನ್ನಾಗೆ ಏಳು ಬಗ್ಗೆ ಎಂಟು ಎತ್ತು ಟೌನ್ನ ತಗೋಬೇಕಂತಂದ್ರೆ ಅಷ್ಟು ಸುಲಭವಾಗುತ್ತೆ. ಪಾತಣಮ್ಮ ತಗೊಂಡವ್ರಂತೆ. ಪಾತಣಿಗೆ ನೆನ್ನೆ ಹೇಳಿದ್ರಂತೆ, ಇವತ್ತು ಕರ್ಕೊಂಡೋಗಿ ನೋಡಿದ್ರಂತೆ. ಒಳ್ಳೆ ಜಾಗ ಚೆನ್ನಾಗಿರೋಂಥ ಸೈಟ್ ಸಿಕ್ಕೈತೆ ಅಂತ ಸುಮ್ಮನೆ ತಗೊಂಡ್ವಿ ಅಂತೇಳಿ ಹೇಳ್ತಿದ್ಲು ಕಣಮ್ಮ. ನಿಮ್ಮಮ್ಮ ಇಂತಾಗೆ ಮಾತಾಡ್ತಿದ್ಲಿ. ಈಗ ನಿಂತ್ಕೊಂಡಲ್ಲಿ ಬರ್ಬೇಕಾದ್ರೆ ಅವಳು ಬೇರೆ ಸ್ವಾತಿನೂ ಬೇರೆ ಬಂದವಳಲ್ಲ, ಮಾತಾಡ್ತಿದ್ರು ಕಣಮ್ಮ. ನೀನು ಅವ್ರತಾಗ ಎಲ್ಲೇದು ಒಂದು 3 ಲಕ್ಷ ಇತ್ತು, ನಾವು ಕೊಡೋದೊಂದು 3 ಲಕ್ಷ. ಅದ್ರಾಗ 2,80,000 ಅಷ್ಟೇ ಇದ್ದಿದ್ದು ಅಕೌಂಟ್ನಾಗೆ. ಇನ್ನು ಇದು ಇವಾಗ ನಾವು ಒಂದು 3 ಲಕ್ಷ ಕೊಡೋದು, ಅದು ಹಾಕಿರೂ ಇನ್ನೂ ಆಗಲ್ವಲ್ಲ. 17 ಲಕ್ಷ ಅಂತಂದ್ರೆ ಏನಾಯ್ತು? 17.5 ಆಗುತ್ತಂತೆ. ಎಲ್ಲ ಚೆನ್ನಾಗೈತಂತೆ. ಚೆನ್ನಾಗಿರೋ ಅಂಥ ಕಡೆಗೆ ತಗೊಂಡಿದ್ದೀವಿ ಅಂತ ಹೇಳ್ತಿದ್ಲು. ಚೆನ್ನಾಗೈತೆ, ಒಳ್ಳೆ ಸೈಟ್ ತಗೊಂಡಿದ್ದೀವಿ ಅಂತೇಳಿ ಹೇಳ್ತಿದ್ರಮ್ಮ, ಮಾತಾಡ್ತಿದ್ರು. ಇಲ್ಲ ಕಣಂಟಿ, ನನಗೇನೋ ನಂಬಕ್ಕಾಗಲ್ಲ. ಅಯ್ಯೋ ಯಪ್ಪ, ಟೌನ್ನ ತಗೋಬೇಕಂತಂದ್ರೆ ಸುಮಾರಕ್ಕಾಗುತ್ತೆ. ಅಯ್ಯೋ ನೀನು 17.5 ಲಕ್ಷ ಅಂತಂದರೆ ಏನಾಯ್ತು? ಯಪ್ಪ 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 ಹಂಗೆ ಆಗೋದು.
ನಾನು ಹಂಗೆ ಅನ್ಕೊಂಡೆ. ಗಂಡ ಹೆಂಡ್ತಿ ಇಬ್ರದ್ದು ಬುದ್ಧಿವಂತರ ಹೇಳಪ್ಪೋ, ಚೆನ್ನಾಗಿ ದುಡ್ದು ಇಕ್ಕೊಂಡವ್ರೆ ತಗೊಂಡವ್ರೆ. ತಗೊಂಡ್ರಂತ ಒಂದೇ ಇದನ್ನು ಎಲ್ಲ ಆಗಿರಬೇಕು, ಅದು ಆಗಿರಬೇಕು ಅಲ್ಲ. ಇವತ್ತೆಲ್ಲ ಮಾತಾಡವ್ರೆ, ನಾಳೆಗೆಲ್ಲ ರಿಜಿಸ್ಟ್ರಿಗೆ ಹೋಗ್ತಾರೆ ಏನೋ. ನೋಡಪ್ಪ ಅಲ್ಲ, ನೋಡು ಏನಿದು. ಅಲ್ಲ ಬಗೆಂಟಿ ಟೌನ್ನಾಗ ಹೆಂಗೆ ತಗೊಂಡಿದ್ದಾಳು, ತಗೊಂಡಿರೋಕ್ಕಿಲ್ಲ ಬಿಡತ್ತೆ. ಟೌನ್ನಾಗ ಇನ್ನೆಲ್ಲ ತಗೊಂಡವಳು ಅಂತ ನಮ್ಮ ಮಾತಾಡ್ತಿದ್ರು, ಅದಕ್ಕೆ ಹಂಗಂದೆ. ಒಂದು 17.5 ಲಕ್ಷ, ಇದೊಂದು 20 ಲಕ್ಷ ದುಡ್ಡು ಅವ್ರ ತಗೆಲ್ಲ ಐತಿ. 20 ಲಕ್ಷ ದುಡ್ಡು ಮುಗ್ದಿರ್ತವೆ ಬಗೆಕಾಯ. ಏನು 20 ಲಕ್ಷ ಅಂತಂದ್ರೆ ಏನಾಯ್ತು? ನೀ ಅವ್ರ ತಗೆ ಯಾತ್ರದಿಲ್ಲ. 2 ಲಕ್ಷ ಬಿಟ್ಟರೆ ಈಗ ನಾವು ಕೊಡೋದು 3 ಲಕ್ಷ ಅಷ್ಟೇ. ಏನ ಅಂತಂದ್ರೂ ಒಂದು 5 ಲಕ್ಷ ದುಡ್ಡು ಆಗುತ್ತೆ. ಆವಾಗ 5 ಲಕ್ಷ ಇನ್ನು ಅರ್ಧ ಅದು ಮನೆ ಖರ್ಚು ಅದು ಇದು ಅಂತ ಇರುತ್ತೆ. ಎಷ್ಟಿರುತ್ತೆ? ಟೌನ್ನ ತಾಂಡಿಲ್ ಬಿಡ ಅವ್ರ ಕೈಲೆಲ್ಲ, ಅವ್ರು ಟೌನ್ನ ತಾಮಕ್ಕಿ ಪಕ್ಕ ಅವಳೇ ಹೊಡೆದಿರೋದು ದುಡ್ಡ. ನನಗೆ ಇವಾಗ ಗೊತ್ತಾಗ್ತೈತೆ, ಸೈಟ್ ತಗೊಂಡಳ ಅಂತಂದ್ರೆ ಅವಳೇ ಹೊಡೆದಿರೋದು. ಯಾಕೆ ನೋಡತ್ತೆ, ಟೌನಾಗ 15 ಲಕ್ಷ ಕೊಟ್ಟು ತಗೊಂಡವಳಂತೆ. 16 ಲಕ್ಷ, 17 ಲಕ್ಷ ಅಂತೆ, 17.5. ಇಲ್ಲೇದೊಂದು ಎಲ್ಲ 20 ಮುಟ್ಟುತ್ತಂತೆ. 20 ಇನ್ನ ಮೇಲೇನೆ ತಡ ಐತೆ ಏನೋ. 20 ಮುಟ್ಟುತ್ತಂತೆ ನೋಡಪ್ಪ. ಅಷ್ಟು ಚೆನ್ನಾಗಿರೋ ಅಂತ ಸೈಟ್ ತಗೊಂಡವ್ರಂತೆ. ಅಲ್ಲ ಇವ್ರಿಗೆ ಏನು ಬೇಕಪ್ಪ? ಯಪ್ಪ 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 ಯಪ್ಪ. ನೋಡತ್ತೆ, ನಿನ್ಗೆ ಹೇಳಂಗಿಲ್ಲ ಕೇಳಲ್ಲ, ಹಂಗೆ ಇದು ಮಾಡಿ ತಗೊಂಬಂದು ನೋಡಿ ನೀನು ಎಲ್ಲ ಹೋಗಿ ಓದಿಸಿ ಮಗನ್ನ ಎಲ್ಲ ಚೆನ್ನಾಗೆ ನೀನೆಲ್ಲ ನೋಡ್ಕೊಂಡ್ರೆ ಅದಕ್ಕೆ ತಾನೇ. ಯಾರು ಹೇಳಿದ್ದು ಟೌನ ತಗೊಂಡವಳಂತೆ? ನಾನು ಹೇಳ್ತಾ ಇದ್ನಲ್ಲ ಸೈತಾ, ತಗೊಂಡವಳೆ. ಈಗೆಲ್ಲ ಮಾತಾಡ್ತಿದ್ರು. ಪಾತಾಳನು ಬಂದಿತ್ತು, ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ಎಲ್ಲ ಹಿಂಗೆ ಐತೆ ಹಿಂಗೆ ಅಂತೇಳಿ ಎಲ್ಲ ಮಾತಾಡ್ತಿದ್ರಮ್ಮ. ಸುಮ್ಮನೆ ಆಗಲ್ಲ. ಆಟೋನ ದುಡ್ಡು ಎಲ್ಲ ಐತೆ ಅವಳು ತಾಮಕ್ಕಿ. ಎಲ್ಲಿ ಇಕ್ಕೊಂಡವಳ ಏನು? ಇಕ್ಕೊಂಡವಳೆ ಕಣತ್ತೆ ಅವಳು. ದುಡ್ಡು ಇಕ್ಕೊಂಡವಳು, ಮಸ್ತ ದುಡ್ಡು ಇಕ್ಕೊಂಡವಳು ಅವಳು. ಅಯ್ಯೋ ನೀನು ದುಡ್ಡನ ಅವಳಿಗೇನು ಮಸ್ತಾಗಿ ಇಕ್ಕೊಂಡವಳು ಬಿಡು. ದುಡ್ಡಿಗೆ ಬರನೇ ಇಲ್ಲ ಅವಳಿಗೆ. ಎಲ್ಲ ಒಂದಿಟ್ಟು ಸಾಲ ಪಾಲ ಮಾಡಿ ತಗೊಂಡ್ವಿ ಅಂತ ಹೇಳ್ತಿದ್ಲು. ಯಾರು ಸಾಲ ಕೊಡ್ತಾರೆ ಬಗ್ಗೆಮ್ಮ? ಏನು ಬಿಡತ್ತ, 50 ಲಕ್ಷ ಆದರೆ 20 ಲಕ್ಷ ಆಗುತ್ತಲ್ಲೇ ಟೋಟಲ್ಲು. 20 ಲಕ್ಷ ದುಡ್ಡು ಎಲ್ಲಿ ತಂದರು ಏನು? ಯಪ್ಪ ದೇವರೇ, ನನಗೆ ಬಾಯಿ ಮೇಲೆ ಕೈ ಕೇಳೋಂಗಾಗುತ್ತೆ. ಯಪ್ಪ ಯಾತನ ಆಗಲಿ, ಯಪ್ಪ ಯೋಟೊಂದಲ್ಲಪ್ಪ ಅಂತೇಳಿ ಅಯ್ಯೋ ಹೋಗು. ಭಾಳ ಬೇಜಾರಾಗುತ್ತೆ. ಅವಳೇ ತಗೊಂಡಿರೋದು ಹಂಗಾದ್ರೆ ದುಡ್ಡ. ಅವಳು ತಮ್ಮದಲ್ಲೇ ಮತ್ತು ಇನ್ನೆಲ್ಲಿ ಸೈಡ್ ತಮ್ಮಕ್ಕೆ ಇನ್ನೆಲ್ಲಿಂದ ಬಂತು? ಮತ್ತು ಅವಳೇ ತಗೊಂಡಿರೋದು ಹಂಗಾರೆ. ನನಗೆಲ್ಲ ಗೊತ್ತೈತಿ. ಅವಳೇ ಎಲ್ಲ ತಗೊಂಡು ಎಲ್ಲ ಇದು ಮಾಡಿರೋದು ನನಗೆ ಗೊತ್ತು, ಎಲ್ಲ ಗೊತ್ತೈತೆ ನನಗೆ. ಬಿಡು 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 ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಅವಳೇ ತಗೊಂಡಿರೋದು. ಹೋಗಿ ಮಾತಾಡ್ತೀನಿ ತಾಳಿ. ಮತ್ತೆ ಅವಳು ತಗೊಂಡಿರೋದಕ್ಕೆ ಕಾಣುತ್ತೆ ಆಗಿರೋದು. ಸೈಡ್ ತಮ್ಮಕ್ಕಿಲ್ಲ ಅಂದಿದ್ರೆ ಎಲ್ಲ ಆಗೋದು ಆಗ್ತಿರ್ಲಿಲ್ಲ. ಅವಳೇ ಮಾಡಿರೋದು, ಅವಳೇ ತಗೊಂಡಿರೋದು. ಹೋಗಿ ಕೇಳು, ಹಿಂಗೆ ತಗೊಂಡಿದ್ರೆ ಕೊಟ್ಬಿಡಮ್ಮ, ನನ್ನ ಕಷ್ಟ ನನಗೆ, ನಾನು ಕಷ್ಟಪಟ್ಟು ನಾನು ಇದು ಕುಡಿಕೊಂಡಿದ್ದೆ ಅಂತೇಳಿ ಕೇಳು. ಹೋಗಿ ಡೈರೆಕ್ಟಾಗಿ. ಏನು ಅದಕ್ಕೇನಂತೇನು ಭಯನೇ ಬೇಡ. ಹೋಗಿ ಕೇಳು, ಕೊಡಮ್ಮ ಅಂತೇಳಿ. ಅದೇನಂತಾಳು ನೋಡೇ ಬಿಡೋಣ. ಈಗಳಮ್ಮ ಸೈಡ್ ತಗೊಳಕ್ಕೆ ಅಂತ ಹೇಳಿ ನೀನು ನನ್ನ ದುಡ್ಡು ತಗೊಂಡೋಗಿದೀಯಾ ಅಂತ ಅನ್ನು. ನಾನು ಇವಾಗ ಏನಾನ ಮಾಡ್ಬೇಕಣಮ್ಮ ಮನೆಯಾಗ ಸಮಸ್ಯೆ ಅಂತ ಅನ್ನು. ನೋಡು ಸೈಡ್ ತಗೊಂಡೋಗಿದ್ಯಾ, ಸೈಡ್ ತಗೊಂಡಿದ್ಯಾ, ಮನೆಯಾಗ ದುಡ್ಡೆಲ್ಲ ತಗೊಂಡು ಅಂತ ಅನ್ನು. ನಮ್ಮ ತಳ ಏನೋ ಮೊದಲೇ ನನ್ನ ಕಂಡ್ರೆ ಆಗಲ್ಲ ಅಂದರೆ ಅವರೇ ತಗೊಂಡಿರೋದು. ನನಗೆ ಗೊತ್ತಿರೋಂಗೆ ಅವಳೇ ತಗೊಂಡಿರೋದು. ಅವಳನ್ನೇ ಮಕ್ಕಳ್ದಂಗೆ ನಂಬ್ತೀನಿ, ನೀನೇ ತಗೊಂಡಿರೋದು ಅಂತೇಳಿ ಮಕ್ಕಳ್ದಂಗೆ ನಂಬ್ತೀನಿ. ಅವಳೇ ಮತ್ತೆ ತಗೊಂಡಿರೋದು. ಇನ್ಯಾರು ಬರ್ತಾರೆ ತಗೊಂಬಕ್ಕೆ? ಇನ್ಯಾರೂ ಬರಲ್ಲ. ಅಷ್ಟು ಸುಲಭ ಅಲ್ಲ ಇವಾಗಿನ ಕಾಲದಾಗೆ. ಟೌನಲ್ಲಿ ನಾವು ಸೈಡ್ ತಗೊಳ್ತೀವಿ ಅಂತಂದರೆ ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ಇವಾಗಂತೂ ಸಿಕ್ಕಾಪಟ್ಟೆ ರೇಟ್ಗಳು. ಅಂಥದ್ರಾಗಿ ರಾಣಿ ತಗೊಂಡವಳೆ ಅನ್ನೋ ವಿಷಯ ಕೇಳಿಬಿಟ್ರೆ ಸಡನ್ನಾಗಿ ಶಾಕ್ ಆದಂಗೆ ಆಗ್ಬಿಡುತ್ತೆ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡುತ್ತೆ ಅಲ್ಲ. ಅವಳೇ ಹೊತ್ಕೊಂಡು ಹೇಳಿ ದುಡ್ಡ ಅಂತ ನಮ್ಗೆ ಅನುಮಾನ ಶುರು ಆಗ್ತೈತಿ. ಅವಳೇ ತಗೊಂಡಿರೋದು ಅಂತೇಳಿ ನಮಗೆ ಗೊತ್ತಾಗ್ತೈತೆ. ಅದಕ್ಕೆ ನಾನು ನಮ್ಮ ಅತ್ತೆಗೆ ಹೇಳ್ತಾ ಇದ್ನತ್ತೆ, ಅವಳೇ ಏನೋ ತಗೊಂಡಿರ್ಬೇಕೇನೋ, ಹೋಗಿ ಹೇಳು, ಹೋಗಿ ಕೇಳು ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ನಮ್ಮ ಅತ್ತೆಗೆ. ಮತ್ತು ಅದು ಹೆಂಗೆ ಬಿಡ್ತಾರೆ? ನಾವು ಕಳ್ಳರು ಅನ್ನಿಸ್ಕೋಬೇಕಲ್ಲ ಇವತ್ತು. ಸುಮ್ಮನೆ ಇವತ್ತು ನನಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ ಗೊತ್ತೇ. ದುಡ್ಡು ಬೇರೆ ಹೊಂದಿಸ್ಬೇಕು, ಎಷ್ಟು ಕಷ್ಟ ಐತೆ. ಅದು ಯಾರು ತಗೊಂಡವ್ರೆ ಅಂತ ಗೊತ್ತಾಗಬೇಕು. ರಾತ್ರಿ ಎಲ್ಲ ನಿದ್ದೆ ಮಾಡಿದರೆ ಕಣ್ಣು ಮುಚ್ಚಿದ್ರೆ ಯಾರು ತಗೊಂಡವ್ರೆ ಬರೀ ಅದೇ ಕಣ್ಣು ಮುಂದೆ ಬಂದಾಗುತ್ತೆ ನಿಜವಾಗ್ಲೂ. ಅದು ಯಾರಂತ ನಾನೊಂದು ಊಹೆ ಮೇಲೆ ಹೇಳ್ತಾ ಇದ್ದೀನಿ. ಅವಳೇ ಇರಬಹುದು ಅಂತ ನಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಸೈಡ್ ತಗೊಂಡಿದ್ದಾಳೆ. ನನಗೆ ವಿಷಯ ಗೊತ್ತಾಗ್ಬಿಡ್ತು. ಗೊತ್ತಾದ್ಮೇಲೆ ಇವಾಗ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ನೋಡಪ್ಪ ಅಲ್ಲಿ ತಗೊಂಡಿದ್ರಂತೆ, ಹೆಂಗೆ ದುಡಿದ್ರು, ಹೆಂಗೆ ತಂದರು, ಎಲ್ಲಿ ತಂದರು, ಅದೇ ಬರ್ತಿರುತ್ತೆ. ಅವ್ರು ಯಾಕೆ ಚೆನ್ನಾಗಿದ್ದಾರೆ, ಇವ್ರು ಯಾಕೆ ಚೆನ್ನಾಗಿದ್ದಾರೆ, ನಾವೇ ಹಿಂಗೋದ್ದೀವಿ, ಬರೇ ಇದೇ ಬರ್ತಿರುತ್ತೆ ನನ್ನ ತಲೆಯಾಗೆ. ಏನು ಮಾಡೋಣ? ಏನೋ ದೇವ್ರು ನಮ್ಮ ಮೇಲೂ ಕಂಡುಬಿಟ್ಟು ಏನೋ ಒಂದು ಒಳ್ಳೇದು ಮಾಡಿದ್ರೆ ಸಾಕಪ್ಪ ದೇವ್ರೆ ಅಂತ ನಾನು ಆ ದೇವ್ರತಾಗೆ ಬೇಡ್ಕೊಂತೀನಿ. 3 ಲಕ್ಷ ರೂಪಾಯಿ ದುಡ್ಡು ಬೇರೆ ಕೊಡಬೇಕು. ಅದಕ್ಕೆ ಆತ ದೇವರೆಲ್ಲ ಒಂದು ಕಡೆಗೆ ಕಂಡುಬಿಟ್ರೆ ಹೆಂಗೆ ಆಗತ್ತಂತ
ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.